ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಲೂಕನ ಬರೆದ ಸುವಾರ್ತೆ, ದ ಗಾಸ್ಪಲ್ ಅಕಾರ್ಡಿಂಗ್ ಟು ಲೂಕ್ ಚಾಪ್ಟರ್ 10, 10ನೇ ಅಧ್ಯಾಯ. 10ನೇ ಅಧ್ಯಾಯವನ್ನು 2 ಭಾಗವಾಗಿ ವಿಭಾಗಿಸಿ ನಾವು ಅಧ್ಯಯನ ಮಾಡಿಕೊಳ್ಳೋಣ. ಮೊದಲನೇ ಭಾಗ 1ರಿಂದ 24 ವಚನಗಳು. ಲೂಕ 10, 1ರಿಂದ 24. ಲೂಕ 10ನೇ ಅಧ್ಯಾಯದ 1ರಿಂದ 24 ವಚನಗಳಲ್ಲಿ ನಾವು ನಮ್ಮ ಕರ್ತನ 15 ಆಲೋಚನೆಗಳನ್ನು ನೋಡಿಕೊಳ್ಬೋದು. 15 ಥಾಟ್ಸ್ ಆಫ್ ಅವರ್ ಲಾರ್ಡ್ ಜೀಸಸ್. 15 ಕರ್ತನ ಆಲೋಚನೆಗಳು. ಒಂದೊಂದು ಆಲೋಚನೆಗಳು ಭಾಳ ಚೆನ್ನಾಗಿದ್ದಾವೆ ಮತ್ತು ಅದರಿಂದ ಕಲಿಯುವಂಥದ್ದು ಇದೆ, ಅನ್ವಯ ಮಾಡಿಕೊಳ್ಳುವಂಥದ್ದಿದೆ, ಆಲೋಚಿಸುವಂಥದ್ದಿದೆ, ಯೋಚಿಸುವಂಥದ್ದಿದೆ ಮತ್ತು ಧ್ಯಾನಿಸುವಂಥದ್ದಿದೆ ಮತ್ತು ಆ ಯೋಚನೆ ಧ್ಯಾನವನ್ನು ಪ್ರಾರ್ಥನೆ ಮಾಡುವಂಥದ್ದು ಕೂಡ ಇದೆ. ಹಾಗಾದರೆ 15 ಥಾಟ್ಸ್ ಆಫ್ ಅವರ್ ಲಾರ್ಡ್, ಕರ್ತನ 15 ಆಲೋಚನೆಗಳು. ಅದನ್ನು ನಾವು ಲೂಕ 10, 1ರಿಂದ 24 ವಚನಗಳಲ್ಲಿ ನೋಡಿಕೊಳ್ಳಲಿಕ್ಕಿದೆ. ಮೊದಲನೇ ವಚನ ಲೂಕ 10, 1. ಇವುಗಳಾದ ಮೇಲೆ ನಮ್ಮ ಕರ್ತ ಯೇಸು ಬೇರೆ 72 ಮಂದಿಯನ್ನು ನೇಮಿಸಿದ್ದಾಗಿ ನಾವು ನೋಡ್ತೇವೆ. 12 ಜನ ಶಿಷ್ಯರಿದ್ದರು. 12 ಜನ ಶಿಷ್ಯರು ಅಲ್ಲದೆ ಇನ್ನೂ 70 ಅಥವಾ 72, ಕೆಲವು ಭಾಷಾಂತರದಲ್ಲಿ 70, 72, ಸುಮಾರು ಈಗಾಗಲೇ 12 ಜನ ಇದ್ದಾರೆ. 12 ಜನರಿಂದ ಸೇವೆ ಮಾಡಿಸ್ಕೊಳ್ತಾ ಇದ್ದಾರೆ, ಸೇವೆ ಮಾಡ್ತಾ ಇದ್ದಾರೆ. ಆದರೆ ಈಗ ಇನ್ನೂ ಒಂದು 70, ಸುಮಾರು 70 ಜನರು ಎಕ್ಸ್ಟ್ರಾ ಶಿಷ್ಯರನ್ನು ನೇಮಿಸಿ ಅವರಲ್ಲಿ ಇಬ್ಬಿಬ್ಬರಾಗಿ ಕಳಿಸ್ಕೊಟ್ರಂತೆ. ಎಲ್ಲಿ ಕಳಿಸ್ಕೊಟ್ರು ಅಂತ ಹೇಳ್ಬಿಟ್ಟು ನೋಡುವಾಗ, ಯೇಸು ಸ್ವಾಮಿ ತಾವು ಹೋಗಬೇಕಾಗಿದ್ದ ಸ್ಥಳಕ್ಕೆ ಮುಂದಾಗಿಯೇ ಕಳಿಸ್ಕೊಡ್ತಿದ್ರು. ಆ ಕಾಲದಲ್ಲಿ ಅಂದರೆ ಸುಮಾರು 73, 74, 1974, 75 ವರ್ಷಗಳಲ್ಲಿ ಲೋಗೋಸ್ ಎಂಬ ನೌಕೆ ಬೇರೆ ಬೇರೆ ದೇಶಗಳಿಗೆ ಹೋಗ್ತಿದ್ದಾಗ ಇಬ್ಬರಿಬ್ಬರನ್ನ ಮುಂಗಡವಾಗಿಯೇ ಕಳಿಸ್ತಿದ್ರು. ಅವ್ರನ್ನ ಲೈನ್ ಅಪ್ ಮೆನ್ ಅಂತ ಕಳಿಸ್ತಿದ್ರು. ಅಂದರೆ ಹೋಗಿ ಕ್ರಮಪಡಿಸುವ ವ್ಯಕ್ತಿಗಳು ಅಂತ. ಅವರು 1 ತಿಂಗಳು, 2 ತಿಂಗಳು, 3 ತಿಂಗಳು ಮುಂಚಿತವಾಗಿ ಹೋಗಿಬಿಟ್ಟು ಸಭೆಗಳನ್ನು, ನಾಯಕರನ್ನು, ಸರ್ಕಾರದ ಅಧಿಕಾರಿಗಳನ್ನು ಸಂಧಿಸಿ ಅನುಮತಿ ಪಡೆದು ಆ ಬಗ್ಗೆ ಮಾಹಿತಿಯನ್ನು ಕೊಡ್ತಿದ್ರು. ಆ ರೀತಿಯಾಗಿ ಆನಂತರ ನೌಕೆಯಲ್ಲಿ ಲೋಗೋ ಶಿಪ್ನಲ್ಲಿ ನಾವು ಹೋಗ್ತಿದ್ದೆವು. ಅಂಥ ಒಂದು ನೆನಪು ನನಗೆ ಈಗ ಆಗ್ತಾ ಇದೆ. ಯಾಕಂದರೆ ಯೇಸು ಸ್ವಾಮಿ ಸುಮಾರು 70 ಜನರನ್ನು ಕರೆದು ಇಬ್ಬರಿಬ್ಬರಾಗಿ ಕಳಿಸಿದ ಮೇಲೆ ಅನಂತರ ಯೇಸು ಸ್ವಾಮಿ ತಾನೇ ಆ ಸ್ಥಳಕ್ಕೆ ಹೋಗುವಂಥದ್ದು. ಇದು ಮೊದಲನೇ ಒಂದು ಆಲೋಚನೆ. 15 ಆಲೋಚನೆಗಳು, ಕರ್ತನ ಆಲೋಚನೆಗಳು. ಅದರಲ್ಲಿ ಒಂದನ್ನು ನಾವು ನೋಡ್ತೀವಿ. ಆ ಮೊದಲನೇ ಆಲೋಚನೆ ಏನಂದರೆ ಇನ್ನಷ್ಟು ಸೇವೆಯ ವಿಸ್ತರಣೆ, ದಿ ಎಕ್ಸ್ಟೆನ್ಷನ್ ಆಫ್ ಮಿನಿಸ್ಟ್ರಿ. ಎಕ್ಸ್ಟ್ರಾ ಶಿಷ್ಯರನ್ನು ಕರ್ಕೊಂಡು ಮಾಡುವಂಥದ್ದು. ಎರಡನೇದಾಗಿ ಬೆಳೆಯ 2ನೇ ವಚನ, ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯದ 2ನೇ ವಚನದಲ್ಲಿ, ಬೆಳೆಯ ಯಜಮಾನನಿಗೆ ನೀವು ಪ್ರಾರ್ಥಿಸಿರಿ ಅಥವಾ ಪ್ರಾರ್ಥನೆ ಮಾಡಿರಿ ಅಂತ. ಹಾಗಾದರೆ ಕರ್ತನಿಂದ ಕಲಿಯತಕ್ಕಂಥ 2ನೇ ಆಲೋಚನೆ ಏನು? ಪ್ರಾರ್ಥನೆ. ಹೌದು, ಬೆಳೆಯ ಯಜಮಾನನು ತಂದೆ ದೇವರು. ಆತನಿಗೆ ನಾವು
ಪ್ರಾರ್ಥಿಸತಕ್ಕದ್ದು. ಆ ರೀತಿಯಾಗಿ ಪ್ರಾರ್ಥನೆ ಮಾಡಲಿಕ್ಕೆ ಆ ರೀತಿಯಾಗಿ ಮನಸ್ಸು ನನಗೂ ನಮಗೂ ದೇವರು ಕೊಡಲಿ. ಮೂರನೇದಾಗಿ, ಹೋಗಿರಿ ಎಂಬುದಾಗಿ ತೋಳಗಳ ಮಧ್ಯದಲ್ಲಿ ಕುರಿಮರಿಗಳನ್ನು ಕಳಿಸುವಂಥದ್ದು. ಮೂರನೇ ಆಲೋಚನೆ ಏನಂತ ಹೇಳಿದ್ರೆ ಕಮಿಷನಿಂಗ್. ಹೌದು, ಅಂಥ ಒಂದು ಹಿತಕರವಾದಂಥ ಅನುಭವ ಅಲ್ಲ ಸೇವೆ. ಆದರೂ ಕೂಡ ತೋಳಗಳ ಮಧ್ಯದಲ್ಲಿ ಕುರಿಮರಿಗಳು ಹೋದರೆ ತೋಳ ಏನು ಮಾಡ್ತದೆ? ತಿಂದುಬಿಡ್ತವೆ ಅಥವಾ ದಾಳಿ ಮಾಡ್ತದೆ, ಸಂಹರಿಸ್ಬಿಡ್ತವೆ. ಆದರೂ ಕಳಿಸ್ಕೊಡ್ತಿದ್ದಾರಲ್ಲ, ಯಾಕಂತ ಹೇಳಿದರೆ ಅದಕ್ಕೆ ಒಂದು ಕಾರಣ, ಕಳಿಸ್ತಾ ಇರುವಂಥದ್ದು ಯಹೂದ ಕುಲದ ಸಿಂಹ. ಆತನ ಸನ್ನಿಧಾನವು ಅವರ ಜೊತೆಯಲ್ಲಿ, ಆತನ ಆಶೀರ್ವಾದವು ಅವರ ಜೊತೆಯಲ್ಲಿ, ಆತನ ಮಾತು ಅವರ ಜೊತೆಯಲ್ಲಿ ಇರುವಂಥದ್ದು. ಆದರೆ ಯಾವ ರೀತಿಯಾಗಿ ಸಿಂಹ ಕುರಿಮರಿಗಳ ಜೊತೆಯಲ್ಲಿ ಇರುವಾಗ ದೂರದಿಂದ ತೋಳ ನೋಡಿಬಿಟ್ಟು ಏನು ಮಾಡ್ತದೆ? ಸಿಂಹ ಇದೆ ಅಂತ ಹೋಗ್ಬಿಡ್ತದೆ. ಆ ರೀತಿಯಾಗಿ. ನಾಲ್ಕನೇದಾಗಿ, ಕರ್ತನಿಂದ ಕಲಿಯತಕ್ಕಂಥ 15 ಆಲೋಚನೆಗಳನ್ನು ನಾವು ನೋಡಿಕೊಳ್ತಾ ಇದ್ದೇವೆ. ಮತ್ತು ಲೂಕನ್ ಬರೆದ ಸುವಾರ್ತೆ 10:1-24 ಈ 15 ಆಲೋಚನೆಗಳಿವೆ. ಅದರಲ್ಲಿ 4ನೇ ಆಲೋಚನೆ ಏನಂತ ಹೇಳಿದರೆ 5ನೇ ವಚನದಲ್ಲಿದೆ. ಲೂಕ 10:5, ಯಾವುದಾದ್ರೂ ಒಂದು ಮನೆಗೆ ಹೋದರೆ ಸಮಾಧಾನವಾಗಲಿ ಎಂಬುದಾಗಿ ಹೇಳಬೇಕಂತೆ. ಹಾಗಾದರೆ ಕರ್ತನಿಂದ ಕಲಿಯುವಂಥ 5ನೇ ಆಲೋಚನೆ ಅಥವಾ 4ನೇ ಆಲೋಚನೆ ಏನಂತ ಹೇಳಿದ್ರೆ 5ನೇ ವಚನದಲ್ಲಿದೆ. 4ನೇ ಆಲೋಚನೆ ಅದೇನೆಂದರೆ ಸಮಾಧಾನದ ಆಲೋಚನೆ. ಅದಾದ ಮೇಲೆ 8ನೇ ವಚನ, ಲೂಕ 10:8ನೇ ವಚನದಲ್ಲಿ ನಮ್ಮ ಕರ್ತನಾದ ಯೇಸು ಶಿಷ್ಯರಿಗೆ ಕೊಟ್ಟಂಥ 5ನೇ ಆಲೋಚನೆ ಏನಂತ ಹೇಳಿಬಿಟ್ರೆ, ಯಾವುದಾದ್ರೂ ಒಂದು ಪಟ್ಟಣದೊಳಗೆ ಹೋಗಿ ಪ್ರವೇಶಿಸಿದಾಗ ಯಾರಾದರೂ ಸೇರಿಸ್ಕೊಂಡು ನಿಮಗೇನಾದರೂ ಊಟ ಕೊಟ್ಟರೆ ಬಡಿಸಿದ್ದನ್ನು ತಿನ್ನಿರಿ. ಅಂದರೆ ಏನೋ ಪ್ರಶ್ನೆ ಮಾಡದೆ ತಿನ್ನಿರಿ, ಊಟ ಮಾಡಿರಿ, ಭುಜಿಸಿರಿ ಎಂಬುದಾಗಿ. ಹೌದು, ಅದೇ ಸಂದರ್ಭದಲ್ಲಿ 1ನೇ ತಿಮೋಥಿ ಪತ್ರಿಕೆಯಲ್ಲಿ 4ನೇ ವಚನದಲ್ಲಿ ನಾವು ಪ್ರಾರ್ಥನೆ ಮಾಡಿ ಉಣ್ಣುವಂಥ ಆಹಾರ ಆಶೀರ್ವಾದ ಹೊಂದಿರುತ್ತದೆ. ಆದ ಕಾರಣ ಕರ್ತನು ಊಟ ಮಾಡು ಅಂತ ಹೇಳಿದಾಗ ಆತನು ಹೇಳಿದ ಮಾತಿನ ಪ್ರಕಾರವಾಗಿ ವಿಧೇಯರಾದಾಗ ಅದಕ್ಕೂ ಆಶೀರ್ವಾದ. ಆ ಊಟ ಕೊಡುವ ಆತನಿಗೂ ಆಶೀರ್ವಾದ, ಕೊಟ್ಟ ಮನೆಗೂ ಆಶೀರ್ವಾದ. ಒಬ್ಬರೇ ಅಡಿಗೆ ಮಾಡಲಿಕ್ಕಾಗಲ್ಲ. ಮಾಡಿದರೂ ಆ ಒಂದು ಕುಟುಂಬಕ್ಕೂ, ಇಡೀ ಕುಟುಂಬಕ್ಕೆ ಆಶೀರ್ವಾದ ಬರುವಂಥದ್ದು. ಯಾಕಂದರೆ ಅದಕ್ಕೆ ಒದಗಬೇಕು. ಸರಿ, 6ನೇದಾಗಿ ಅಲ್ಲಿರುವ 9ನೇ ವಚನ, ಲೂಕ 10:9, ಅಲ್ಲಿರುವ ರೋಗಿಗಳನ್ನು ಸ್ವಸ್ಥ ಮಾಡಿರಿ. ವಾವ್! ಹೌದು, ಸಮಾಧಾನ ಅಂತ ಹೇಳಿದ್ದಾಯ್ತು. ಇವರು ಮನೆ ಒಳಗೆ ಬಂದರು, ಊಟ ಬೇರೆ ಮಾಡಿದರು. ಈಗ ಫ್ರೀ ಊಟ ಸಿಕ್ಕಿದೆಯಲ್ಲ, ಅದಕ್ಕೆ ಬದಲಾಗಿ ಅಲ್ಲಿರುವ ರೋಗಿಗಳನ್ನು, ಆ ಮನೆಯ ರೋಗಿಗಳನ್ನು ಅಥವಾ ಆ ಬೀದಿಯ ಸಂಬಂಧಿಕರು ಒಬ್ಬರಿಗೊಬ್ಬರು ಇರ್ತಾರೆ, ಆ ರೋಗಿಗಳನ್ನು ಸ್ವಸ್ಥ ಮಾಡಿರಿ. ಅದೇ ರೋಗಿಗಳು ಸ್ವಸ್ಥತೆಯನ್ನು ಹೊಂದಬೇಕಾದರೆ, ವೈದ್ಯರ ಹತ್ರ ಹೋಗಬೇಕಾದ್ರೆ ಟ್ರಾನ್ಸ್ಪೋರ್ಟೇಷನ್, ಪ್ರಯಾಣಕ್ಕೆ ಹಣ ಬೇಕು, ವೈದ್ಯರಿಗೆ ಹಣ ಕೊಡಬೇಕು, ಸಮಯ ಬೇಕು. ಅವೆಲ್ಲವೂ ರೆಡಿಯಾಗಿ ಮನೆಯಲ್ಲಿನೇ ಅವರಿಗೆ ಸ್ವಸ್ಥತೆ. ಎಂಥ ಆಲೋಚನೆ ನೋಡ್ರಿ ನಮ್ಮ ಯೇಸು ಸ್ವಾಮಿ ಕೊಟ್ಟಿರೋದು. 6ನೇದಾಗಿ. 7ನೇದಾಗಿ, ದೇವರ ರಾಜ್ಯವು, ಲೂಕನ ಸುವಾರ್ತೆ 10ನೇ ಅಧ್ಯಾಯದ 9ನೇ ವಚನ, ದೇವರ ರಾಜ್ಯವು ನಿಮ್ಮ
ಸಮೀಪಕ್ಕೆ ಬಂದಿದೆ ಎಂದು ಹೇಳಿರಿ. ಹಾಗಾದರೆ ಈಗ ಅಗತ್ಯವಾದಂಥ ಆಹಾರ ಸಿಕ್ಬಿಡ್ತು, ದೇಹಕ್ಕೆ ಬೇಕಾದಂಥ ಆರೋಗ್ಯ ಸಿಕ್ಬಿಡ್ತು, ಆಹಾರ ಸಿಕ್ತು, ಆರೋಗ್ಯನೂ ಸಿಕ್ತು. ಆಹಾರ ಇವ್ರಿಗೆ ಸಿಕ್ತು, ಆರೋಗ್ಯ ಅವ್ರಿಗೆ ಸಿಕ್ತು. ಈಗ ಮುಂದೆ ಒಳ್ಳೆಯ ಆರೋಗ್ಯ, ಒಳ್ಳೆಯ ಊಟ, ಒಳ್ಳೆಯ ಸಮಾಧಾನ ಈ ಮನೆಗೆ ಬರಲಿ ಅಂತ ಹೇಳುವಾಗ ಈಗ ವಾಕ್ಯ ಅವರಿಗೆ ಸಿಗಬೇಕು. ಅದಕ್ಕೆ ಯೇಸು ಸ್ವಾಮಿ ಅವರಿಗೆ ದೇವರ ರಾಜ್ಯದ ಬಗ್ಗೆ ಮಾತಾಡ್ರಿ ಎಂಬುದಾಗಿ. ಭಾಳ ಆಶ್ಚರ್ಯ. ಲೂಕನ ಪ್ರಕಾರವಾಗಿ ಮತ್ತಾಯ, ಮಾರ್ಕ ಸ್ವಲ್ಪ ವ್ಯತ್ಯಾಸವಾಗಿರ್ಬೋದು. ಆದರೆ ಪ್ರತ್ಯೇಕವಾಗಿ ಈ 70 ಜನರು ಅಥವಾ 72, ಸುಮಾರು 70 ಅಂತ ಹೇಳೋಣ, ಸುಮಾರು 70 ಜನರು ಶಿಷ್ಯರು ಇವರು ಹೋದಾಗ ಅವರು ಮನೆಗಳಿಗೆ ಹೋಗ್ತಾ ಇದ್ದಾರೆ. ಹೋಗ್ತಾ ಇರುವಂಥ ವೇಳೆಯಲ್ಲಿ ಶಾರ್ಟಾಗಿ ಒಂದು ಚಿಕ್ಕ ಸಂದೇಶ, ದೇವರ ರಾಜ್ಯ ನಿಮ್ಮ ಸಮೀಪಕ್ಕೆ ಬಂದಿದೆ. ಯೇಸು ಕ್ರಿಸ್ತನೆಂಬ ವ್ಯಕ್ತಿಯ ಮೂಲಕವಾಗಿ ಬಂದಿದೆ. ಯೇಸು ಸ್ವಾಮಿ ಬರೋದಕ್ಕೆ ಮುಂಚಿತವಾಗಿ ಇವರು ಹೋಗಿ ಆ ರೀತಿಯಾಗಿ ಮಾತಾಡ್ತಿದ್ದಾರೆ. ಅದಾದ ನಂತರ ಯೇಸು ಸ್ವಾಮಿ ಆ ಸ್ಥಳಕ್ಕೆ ಹೋಗಬೇಕಲ್ವಾ? ಹಾಗಾದರೆ ಬಂದಿದೆ. ದೇವರ ರಾಜ್ಯದಲ್ಲಿ ಪ್ರತ್ಯೇಕ ಸ್ಪೆಷಲ್ ಏನಂತ ಹೇಳಿದರೆ ರಾಜನ ದೇವರನ್ನು ರಾಜನಾಗಿ, ಆ ರಾಜನಾಗಿಯೇ ಕರ್ತನ ಬರುವಿಕೆಯ ಸಿದ್ಧತೆಯನ್ನು ಅಂದು ಅವರು 70 ಸುಮಾರು ಜನರು ಹೋಗಿ ಮಾಡ್ತಾಯಿದ್ರು. ಇದು ಕೂಡ ಕರ್ತನಿಂದ ಲಭ್ಯವಾದ ಆಲೋಚನೆ. ರಾಜ್ಯದ ಬಗ್ಗೆ ಮಾತಾಡ್ರಿ. ಮೊದಲು ದೈಹಿಕವಾದದ್ದು ಅವಶ್ಯಕತೆ ನೆರವೇರಿದ ಮೇಲೆ ಈಗ ಆತ್ಮಿಕವಾದ ಆಶೀರ್ವಾದ. ಅದಕ್ಕಿಂತ ಮುಂಚೆ ಶಲೋಮ್ ಎಂಬುದಾಗಿ ಸಮಾಧಾನ ಅಂತ ಹೇಳಿದರು. ಆತ್ಮಿಕ, ಭೌತಿಕ, ಹೌದು, ದೈಹಿಕ, ಅನಂತರ ಮತ್ತೆ ಆತ್ಮಿಕ. ಒಂದು ವೇಳೆ ಯಾರಾದರೂ ದೇವರ ವಾಕ್ಯವನ್ನು ಆ ಊರಿನಲ್ಲಿ ಸ್ವೀಕಾರ ಮಾಡದಿದ್ದರೆ ಅದು ಸಾಧ್ಯತೆ. ಹಾಗಾದರೆ ನೀವು ಏನು ಹೇಳಬೇಕು? ಹೌದು, ನಾವು ದೇವರ ಅವರಿಗೆ ತೀರ್ಪು ಸ್ಟ್ರಾಂಗ್ ಆಗಿ ಮಾತಾಡಬೇಕಾಗ್ತದೆ. ನಿಮ್ಮ ಪಟ್ಟಣದ ಧೂಳನ್ನು ನಿಮಗೆ ವಿರುದ್ಧವಾಗಿ ಜಾಡಿಸ್ಬಿಡ್ತೇವೆ ಅಂತ ಹೇಳಿಬಿಟ್ಟು ನನಗಿಷ್ಟವಾದಂಥ ಒಂದು ಮಾತಿಲ್ಲಿ ಲೂಕ 10ನೇ ಅಧ್ಯಾಯದ 11ನೇ ವಚನದಲ್ಲಿ, ಆದರೂ ದೇವರ ರಾಜ್ಯವು ನಿಮ್ಮ ಸಮೀಪಕ್ಕೆ ಬಂದಿದೆ ಎಂಬುದು ನಿಶ್ಚಯವಾಗಿ ನಿಮಗೆ ತಿಳಿದಿರಲಿ ಎಂಬ ಮಾತನ್ನು ಹೇಳಿಬಿಟ್ಟು 12ನೇ ವಚನ ನ್ಯಾಯ ತೀರ್ಪಿನ ದಿನದ ಬಗ್ಗೆ ಯೇಸು ಸ್ವಾಮಿ ಮಾತಾಡ್ತಾರೆ. ನ್ಯಾಯ ತೀರ್ಪು. ಖೋರಾಜಿನ್, ಬೆತ್ಸಾಯಿದ, ಹೌದು, ಕಪರ್ನೌಮೇ ಎಂಬುದಾಗಿ ಈ ಪಟ್ಟಣಗಳಿಗೆ ಯೇಸು ಸ್ವಾಮಿ ಮಾತಾಡ್ತಾ ಇರುವಂಥದ್ದನ್ನು ನೋಡುವಾಗ ನ್ಯಾಯ ತೀರ್ಪಿನ ಒಂದು ಆಲೋಚನೆಯನ್ನು ಈಗಲೇ ಮುಂಚಿತವಾಗಿಯೇ, ನ್ಯಾಯ ತೀರ್ಪು ಬರೋದಕ್ಕೆ ಮುಂಚಿತವಾಗಿಯೇ ನ್ಯಾಯ ತೀರ್ಪಿನ ವಿಷಯದಲ್ಲಿ ಕರ್ತನಾದ ಯೇಸು ಕೊಡುವಂಥದ್ದು ಆಶ್ಚರ್ಯ. ಸರಿ, ಈಗ ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ 12, 13, 14, 15 ಈ ವಚನಗಳಲ್ಲಿ ನೋಡುವಾಗ ನ್ಯಾಯ ತೀರ್ಪಿನ ಆಲೋಚನೆಯನ್ನು ನಮ್ಮ ಕರ್ತನು ಎಚ್ಚರಿಕೆಯಾಗಿ ಕೊಡುವಂಥದ್ದನ್ನು ನೋಡ್ತೇವೆ. 9ನೇದಾಗಿ 15 ಕರ್ತನ ಆಲೋಚನೆಗಳನ್ನು ನಾವು ಲೂಕ 10:1 24 ವಚನಗಳಲ್ಲಿ ನೋಡಿಕೊಳ್ಬೋದು. ಅದರಲ್ಲಿ ಈಗ 9ನೇದು ನಾವು ನೋಡುವಾಗ ಯೇಸು ಸ್ವಾಮಿ 70 ಜನ ಶಿಷ್ಯರು ಅಥವಾ 72 ಜನ ಶಿಷ್ಯರು ಬಂದು ದೆವ್ವಗಳು ಕೂಡ ನಮ್ಮ ಮಾತಿಗೆ ಅಧೀನವಾಗ್ತವೆ ಅಂತ ಹೇಳಿದಾಗ ಯೇಸು ಸ್ವಾಮಿ ಒಂದು ಮಾತು ಹೇಳ್ತಾರೆ. ಭಾಳ ಆಶ್ಚರ್ಯದ ಒಂದು ಮಾತು.
ಅದೇನಂತ ಹೇಳಿದ್ರೆ 18ನೇ ವಚನ, ಲೂಕ 10:18, ಸೈತಾನನು ಆಕಾಶದಿಂದ ಮಿಂಚಿನ ಹಾಗೆ ಬೀಳುವುದನ್ನು ನಾನು ಕಂಡೆನು. ಕರ್ತನು ತಾನು ಕಂಡದ್ದನ್ನು ಈ ಸಂದರ್ಭದಲ್ಲಿ ಹೇಳುವಂಥದ್ದು ಅಂದರೆ ಸೈತಾನ ಮೇಲಿನ ಸೈತಾನ ಬೀಳುವಿಕೆಯನ್ನು, ಮಿಂಚಿನ ಹಾಗೆ ಅದು ಮೇಲಿಂದ ಬಂದು ಹೇಗೆ ಕೆಳಗೆ ಬರ್ತಾವಲ್ಲ ಆ ರೀತಿಯಾಗಿ ಸೈತಾನ ಬೀಳುವಿಕೆಯ ಒಂದು ಆಲೋಚನೆ. 9ನೇದು. 10ನೇದಾಗಿ ನೋಡುವಾಗ 19ನೇ ವಚನ ಭಾಳ ಶಕ್ತಿಯುತವಾದಂಥ ಒಂದು ವಾಕ್ಯ, ಪವರ್ಫುಲ್ ಆಗಿರುವಂಥ ಒಂದು ವಾಗ್ದಾನ. ಲೂಕ 10 ಮತ್ತು 19ರಲ್ಲಿ ಅದೇನಂತ ಹೇಳಿದರೆ ಆತ್ಮಿಕ ಅಧಿಕಾರದ ಆಲೋಚನೆ. ಆತ್ಮಿಕ ಅಧಿಕಾರದ ಆಲೋಚನೆ. ನಿಮಗೆ ಅಧಿಕಾರವನ್ನು ಕೊಡ್ತೇನೆ ಎಂಬುದಾಗಿ. ವಿರೋಧಿಯ ಸಮಸ್ತ ಎಲ್ಲ ಶಕ್ತಿಯ ಮೇಲೆ ಅಧಿಕಾರ. ವಾವ್, ಗ್ರೇಟ್. ಮತ್ತು ಆ ರೀತಿಯಾಗಿ ಹೇಳಿಬಿಟ್ಟು ಆದರೂ ಕೂಡ ನಿಮ್ಮ ಹೆಸರು ಪರಲೋಕದಲ್ಲಿ ಬರೆದಿದೆ, ಆದ ಕಾರಣ ನೀವು ಸಂತೋಷ ಪಡಿರಿ. ಲೂಕನ ಬರೆದ ಸುವಾರ್ತೆ 10 ಮತ್ತು 20ನೇ ವಚನದಲ್ಲಿ ಸಂತೋಷ ಪಡಿರಿ ಎಂಬ ಆಲೋಚನೆ ಕರ್ತನಾದ ಯೇಸು ಕೊಟ್ಟುಬಿಟ್ಟು 21ನೇ ವಚನದಲ್ಲಿ ನೋಡುವಾಗ ಯೇಸು ಪವಿತ್ರಾತ್ಮ ಭರಿತರಾಗಿ ಉಲ್ಲಾಸಗೊಂಡು ಹೇಳುವಂಥದ್ದು. ಹೌದು, ಯೇಸು ಸ್ವಾಮಿ ಕೂಡ ಸಂತೋಷಪಟ್ಟರು ಎಂಬುದಾಗಿ ನಾವು ನೋಡ್ತೇವೆ. ಮತ್ತು ಅದೇ ಸಂದರ್ಭದಲ್ಲಿ ಸಂತೋಷಪಟ್ಟು ಒಂದು ಪ್ರೇಯರ್ ಮಾಡ್ತಾರೆ. ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯದ 21ನೇ ವಚನದಲ್ಲಿ ತಂದೆಯೇ ಭೂಪರಲೋಕದ ಒಡೆಯನೇ ಅಂತ ಹೇಳಿಬಿಟ್ಟು, ಹೌದು, ಬಾಲಕರಿಗೆ ಪ್ರಕಟ ಮಾಡಿದ್ದರಿಂದ ನಿನ್ನನ್ನು ಕೊಂಡಾಡ್ತೇನೆ ಅಥವಾ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಎಂಬುದಾಗಿ ತಂದೆಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸುವಂಥ ಒಂದು ಆಲೋಚನೆಯನ್ನು ಇಲ್ಲಿ ನೋಡ್ತೇವೆ. 13ನೇದು. ಅದು 14ನೇ ಆಲೋಚನೆ ಏನಂತ ಹೇಳಿದರೆ 22ನೇ ವಚನ, ನನ್ನ ತಂದೆಯು ಎಲ್ಲವನ್ನು ನನಗೆ ಒಪ್ಪಿಸಿದ್ದಾರೆ. ವಾವ್, ಸಮಸ್ತವು ತಂದೆ ದೇವರು ಯೇಸು ಸ್ವಾಮಿಗೆ ಒಪ್ಪಿಸಿದಂಥ ಒಂದು ಆಲೋಚನೆ ಇಲ್ಲಿ ಕೊಡಲಾಗಿದೆ. ಅದೇ ವಚನದಲ್ಲಿ ಅಂದರೆ ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 22ನೇ ವಚನದ 2ನೇ ಭಾಗದಲ್ಲಿ, ಮಗನು ಯಾರಿಗೆ ತಂದೆಯನ್ನು ಪ್ರಕಟಿಸಲು ಇಷ್ಟಪಡ್ತಾರೋ ಅವರೇ ಹೊರತು ತಂದೆಯನ್ನು ಯಾರು ಅರಿಯರು ಅಂತ ಹೇಳುವಾಗ ಪ್ರಕಟಣೆಯ ಬಗ್ಗೆ ಒಂದು ಆಲೋಚನೆ, ಪ್ರಕಟಣೆಯ ಬಗ್ಗೆ ಒಂದು ಆಲೋಚನೆ. ಈ ರೀತಿಯಾಗಿ 15 ಆಲೋಚನೆಗಳು ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 1ರಿಂದ 24 ವಚನಗಳಲ್ಲಿ ಇವೆರಿ ಒಂದೊಂದು ಆಲೋಚನೆಗಳು ಶಕ್ತಿಯುತವಾದಂಥ ಆಲೋಚನೆಗಳು, ಪ್ರಾಯೋಗಿಕವಾದಂಥ ಆಲೋಚನೆಗಳು, ಪ್ರಕಟಣೆಯ ಆಲೋಚನೆಗಳು, ಪ್ರವಾದನೆಯ ಆಲೋಚನೆಗಳು. ಆದ ಕಾರಣ ಇದು ವೈಯಕ್ತಿಕ ಜೀವನಕ್ಕೂ ಸೇವೆಗೂ ಪ್ರಾಮುಖ್ಯವಾದಂಥ ಆಲೋಚನೆಗಳು. ಹೌದು, ಈ ಆಲೋಚನೆಗಳನ್ನು ದೇವರಾತ್ಮನ ಸಹಾಯದಿಂದ ಅನ್ವಯ ಮಾಡಿಕೊಳ್ಳುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯದ 1ರಿಂದ 24 ವಚನಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.